TV9 ಡಿಜಿಟಲ್ಗೆ ಸ್ವಾಗತ. ನಾನು ಸೂರಜ್ ಪ್ರಸಾದ್, ಚಾಮರಾಜನಗರ ಜಿಲ್ಲಾ ಪ್ರತಿನಿಧಿ. ಏನು ಹನೂರಿನಲ್ಲಿ ಒಂದು ಎನ್ಕೌಂಟರ್ ಆಗುತ್ತೆ. ಕಾವೇರಿ ವನ್ಯಜೀವಿ ಧಾಮದ ಅಧಿಕಾರಿಗಳು, ಅರಣ್ಯ ಸಿಬ್ಬಂದಿ ಮೂವರು ಬೇಟೆಗಾರರಿಗೆ ಗುಂಡನ್ನು ಇಕ್ತಾರೆ, ಎನ್ಕೌಂಟರ್ನ ಮಾಡ್ತಾರೆ, ಶೂಟೌಟ್ ಆಗುತ್ತೆ. ಆ ಶೂಟೌಟ್ ಆದಂಥ ಬಳಿಕ ಏನೆಲ್ಲ ಪ್ರಕರಣಕ್ಕೆ ಹೊಸ ಹೊಸ ತಿರುಗಳು ಸಿಗ್ತಾ ಇದೆ ಅಂತ ಹೇಳಿ ಈ ಒಂದು ವಿಶೇಷವಾದಂತಹ ಕಾರ್ಯಕ್ರಮದಲ್ಲಿ ರಿವೀಲ್ ಮಾಡೋಕ್ಕೆ TV9 ಮುಂದಾಗ್ತಾ ಇದೆ. ಪ್ರಮುಖವಾಗಿ ಏನು ಎನ್ಕೌಂಟರ್ ಆಗುತ್ತೆ, ಮೂವರು ಬೇಟೆಗಾರರು ಕೂಡ ಸಾವನ್ನು ಅಪ್ತಾರೆ. ಆ ಸಾವನ್ನು ಅಪ್ಪಿದಂತಹ ಸಂದರ್ಭದಲ್ಲಿ ಸಾಕಷ್ಟು ಗಲಾಟೆಗಳು ಸೃಷ್ಟಿಯಾಗುತ್ತೆ. APC ಕ್ಯಾಂಪ್ಗಳನ್ನು ಟಾರ್ಗೆಟ್ ಮಾಡಿದಂತಹ ದುಷ್ಕರ್ಮಿಗಳು ಮತ್ತು ಕಾಡುಗಳು ನೇರವಾಗಿ ಹೋಗಿ ಬೇಟೆಗಾರನ ಗುಡ್ಡ ಹಾಗೂ ಬೂದಿಕೆರೆ ಮತ್ತು ಹೊಳೆದಟ್ಟಿ ಒಂದು ಅರಣ್ಯ ಪ್ರದೇಶ ಏನಿದೆ ಅಲ್ಲಿ ನಿರ್ಮಾಣವಾಗಿರುವಂತಹ ಒಂದು APC ಕ್ಯಾಂಪ್ಗಳನ್ನು ನುಗ್ತಾರೆ. ಮತ್ತು ಜಿಲೇಟಿನ್ ಕಡ್ಡಿಯನ್ನು ಇಟ್ಟು ಹೊಳೆ ಮುರಿದಟ್ಟಿ ಅರಣ್ಯ ಕ್ಯಾಂಪ್ ಏನಿದೆ, APC ಕ್ಯಾಂಪ್, ಆ್ಯಂಟಿ ಪೋಚಿಂಗ್ ಕ್ಯಾಂಪನ್ನು ಬ್ಲಾಸ್ಟ್ ಮಾಡ್ತಾರೆ. ಇವೆಲ್ಲ ಘಟನೆಗಳು ನಡೀತಾ ಇರುತ್ತೆ. ಅದೇ ರೀತಿಯಾಗಿ ಒಂದು ಕಡೆ ಏನು AC ಅವರ ನೇತೃತ್ವದ ಒಂದು ತನಿಖಾ ತಂಡ ಕೂಡ ತನಿಖೆಯನ್ನು ಮಾಡ್ತಾ ಇದೆ. ಅದರ ಜೊತೆಗೆ ಪೊಲೀಸ್ ಇಲಾಖೆ ಕೂಡ ಒಂದು ಮಾಹಿತಿಯನ್ನು ಸಂಗ್ರಹಿಸ್ತಾ ಇದೆ, ತನಿಖೆಯನ್ನು ಮಾಡ್ತಾ ಇದೆ. ಅದೇ ರೀತಿಯಾಗಿ ಅರಣ್ಯ ಇಲಾಖೆ ಸಿಬ್ಬಂದಿ ಕೂಡ ಅವರದೇ ಆದಂತಹ ಆಯಾಮದಲ್ಲಿ ತನಿಖೆ ಮಾಡ್ತಾ ಇದ್ದಾರೆ. ಈಗ ಏನು ಪ್ರತ್ಯೇಕವಾಗಿ 3 ಆಯಾಮದಲ್ಲಿ ತನಿಖೆ ಯಾವಾಗ ಮಾಡೋಕ್ಕೆ ಶುರು ಮಾಡ್ತಾರೆ. ಈಗ ಸ್ಫೋಟಕ ಮಾಹಿತಿ ಒಂದು ರಿವೀಲ್ ಆಗ್ತಾ ಇರುವಂಥದ್ದು ಆಫ್ಟರ್ ಎನ್ಕೌಂಟರ್. ಈ ಒಂದು ಹನೂರು ಭಾಗದಲ್ಲಿ LTTಯ ಒಂದು ಸಿಂಪತೈಸರ್ಸ್ ಇರುವಂಥದ್ದು, ಅಂದರೆ ಸಿಂಪತಿ ಉಳ್ಳಂಥವರು LTT ಪ್ರಭಾಕರ್ನ ಒಂದು ವಿಚಾರಗಳಿಂದಾಗಿ ಪ್ರಭಾವಿತರಾಗಿರೋರು ಮತ್ತು ಕಾಡುಗಳ್ಳ ವೀರಪ್ಪನೇನು ಮೃತಪಟ್ಟಿದ್ದಾನೆ, ಆ ಒಂದು ಕಾಡುಗಳ್ಳ ವೀರಪ್ಪನನ್ನು ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಹೆಚ್ಚಾಗ್ತಾ ಇದ್ದಾರೆ. ಪ್ರತಿ ವರ್ಷ ಕೂಡ ಆತನ ಹುಟ್ಟಿದ ದಿನ ಮತ್ತು ಸಾವನ್ನಪ್ಪಿದಂಥ ದಿನಕ್ಕೆ ಹೋಗಿ ಆ ಒಂದು ಸಮಾಧಿಗೆ ವಿಶೇಷವಾದಂತಹ ಪೂಜೆಯನ್ನು ಮಾಡ್ತಾ ಇದ್ದಾರೆ ಎಂಬಂಥ ಸ್ಫೋಟಕ ಮಾಹಿತಿ ಒಂದು ಕಡೆ ರಿವೀಲ್ ಆಗ್ತಾ ಇದ್ದಾರೆ. ಮತ್ತೊಂದು ಘಟನೆ ಈಗ ರಿವೀಲ್ ಆಗ್ತಾ ಇರುವಂಥದ್ದು, ಅದು ಕೂಡ ಟೈಗರ್ಸ್ ಆಫ್ ಜಸ್ಟಿಸ್ ಅಂತ ಹೇಳಿ. ಟೈಗರ್ ಆಫ್ ಜಸ್ಟಿಸ್ ಅಂತ ಹೇಳಿದ್ರೆ ಇದೊಂದು ಸಂಘಟನೆ ಆಗಿದೆ. ಇದು LTT ಏನು ಉಗ್ರ ಇದ್ದಾನೆ, ಪ್ರಭಾಕರ್ನ ಹತನಾದ, ಆತನಿಂದ ಪ್ರೇರಿತವಾಗಿ, ಆತನಿಂದ ಪ್ರಭಾವಿತವಾಗಿ ಆತನನ್ನು ಒಂದು ಏನು ಆತ ನಮ್ಮವನು, ಆತ ನಮ್ಮ ತಮಿಳರಿಗೆ ಇಂಪಾರ್ಟೆಂಟ್ ಕೊಡ್ತಾ ಇದ್ದ, ನಮ್ಮ ತಮಿಳರನ್ನು ಆತ ಕಾಪಾಡ್ತಾ ಇದ್ದ, ನಮ್ಮ ತಮಿಳಿಗರ ಪಾಲಿಗೆ ಆತ ಹೀರೋ ಅಂತ ಹೇಳಿ ಒಂದು ಕತೆ ಕಟ್ಟುವಂಥ ಕೆಲಸಕ್ಕೆ ಮುಂದಾಗ್ತಾ ಇದೆ. ಈ ಒಂದು ಟೈಗರ್ ಆಫ್ ಜಸ್ಟಿಸ್ ಸಂಘಟನೆಯ ಮುಖ್ಯ ಉದ್ದೇಶ ಅಂತ ಹೇಳಿದರೆ ಪಡಿಯಾಚಿ ತಮಿಳಿಯನ್ಸ್ ಇದ್ದಾರೆ. ಆ ಪಡಿಯಾಚಿ ತಮಿಳಿಯನ್ಸ್ನ ಕ್ರಿಶ್ಚಿಯನ್ನಾಗಿ ಯಾರು ಕನ್ವರ್ಟ್ ಆಗಿರ್ತಾರೆ, ಆ ಪಡಿಯಾಚಿ ಕ್ರಿಶ್ಚಿಯನ್ ಕಮ್ಯುನಿಟಿಯವರು ಇವರು ಟಾರ್ಗೆಟ್ ಆಗಿದೆ. ಆ ಒಂದು ಏನು ಕಮ್ಯುನಿಟಿಯನ್ನು ಸಂಪರ್ಕ ಮಾಡ್ತಿರುವಂತಹ ಏನು ಟೈಗರ್ ಆಫ್ ಜಸ್ಟಿಸ್ ಎಂಬಂತಹ ಸಂಘಟನಾಕಾರರು ಒಂದು ಸಭೆಗಳನ್ನು ನಡೆಸ್ತಾ ಇದ್ದಾರೆ. ಕರ್ನಾಟಕದಲ್ಲಿ ತಮಿಳರಿಗೆ ಸಾಮಾಜಿಕವಾಗಿ ನ್ಯಾಯ ಸಿಗ್ತಾ ಇಲ್ಲ, ಕರ್ನಾಟಕದಲ್ಲಿ ತಮಿಳುನಾಡರಿಗೆ ಸಾಕಷ್ಟು ಸಂಕಷ್ಟ ಎದುರಾಗ್ತಿದೆ, ಕರ್ನಾಟಕದಲ್ಲಿ ತಮಿಳರಿಗರನ್ನ ತುಳ್ತಾ ಇದ್ದಾರೆ, ಅವ್ರನ್ನ ಸಾಮಾಜಿಕ ನ್ಯಾಯದಿಂದ ದೂರ ಆಗ್ತಾ ಇದ್ದಾರೆ, ಅವ್ರಿಗೆ ಯಾವುದೇ ರೀತಿಯಾದಂತಹ ಮೂಲಭೂತ ಸೌಕರ್ಯಗಳನ್ನು ಕೊಡ್ತಾ ಇಲ್ಲ. ಹಾಗಾಗಿ ನಾವು ರಾಜ್ಯ ಸರ್ಕಾರದ ವಿರುದ್ಧ ಧ್ವನಿಯನ್ನು ಎತ್ತಬೇಕು, ನಮ್ಮದೇ ಆದಂತಹ ಸಂಘಟನೆಯನ್ನು ನಾವು ಮಾಡಬೇಕು. ಇವೆಲ್ಲವೂ ಕೂಡ ಮಾಡಿದರೆ ನಾವು ಬದುಕ್ತೀವಿಲ್ಲ ಅಂತ ಹೇಳಿದರೆ ನಮ್ಮನ್ನು, ಅಂದರೆ ತಮಿಳಿಗರು ಅಂತ ಹೇಳಿ ನಮ್ಮನ್ನು ತುಳಿಯುವಂಥ ಕೆಲಸಕ್ಕೆ ಕರ್ನಾಟಕದವ್ರು ಮಾಡ್ತಾ ಇದ್ದಾರೆ ಅಂತ ಹೇಳಿ ಜಾತಿಯ ವಿಷ ಬೀಜವನ್ನು, ಸಮುದಾಯದ ವಿಷ ಬೀಜವನ್ನು, ಕೋಮುವಾದದ ವಿಷ ಬೀಜವನ್ನು, ಜೊತೆಗೆ ರಾಜ್ಯ ಸರ್ಕಾರದ ವಿರುದ್ಧ ಸಾಕಷ್ಟು ವಿಷ ಬೀಜವನ್ನು, ಒಂದು ಹುನ್ನಾರವನ್ನು ನಡೆಸೋ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಅದಕ್ಕೆ ಬೇಕಾದಂತಹ ಸಾಕಷ್ಟು ದಾಖಲಾತಿಗಳು ಕೂಡ TV9ಗೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯವಾಗಿತ್ತು. ಅದು ಕೂಡ ಈಗ ಏನು TV9ನಲ್ಲಿ ಪ್ರಮುಖವಾಗಿ ಎಲ್ಲವನ್ನೂ ಕೂಡ ಈಗ ತೆರೆದಿರ್ತಾ ಇರುವಂಥದ್ದು, ಯಾವ ರೀತಿಯಾಗಿ ಸಂಚನ್ನು ಹಾಕಿದ್ರು, ಯಾವ ರೀತಿಯಾದಂಥ ಹುನ್ನಾರವನ್ನು ಮಾಡ್ತಾ ಇದ್ರು ಅಂತೇಳಿ ಎಲ್ಲವೂ ಕೂಡ ಈಗ ಕ್ರಿಸ್ಟಲ್ ಕ್ಲಿಯರ್ ಆಗಿ ಗೊತ್ತಾಗ್ತಿರುವಂಥ ವಿಚಾರವಾಗಿದೆ. ಮತ್ತೊಂದು ಪ್ರಮುಖವಾದಂಥ ಅಂಶ ಅಂತ ಹೇಳಿದ್ರೆ ಈ ಟೈಗರ್ ಆಫ್ ಜಸ್ಟಿಸ್ ಏನಿದೆ, ಈ ಟೈಗರ್ ಆಫ್ ಜಸ್ಟಿಸ್ನ ಸಂಘಟನೆಯಲ್ಲಿ ಯಾರೆಲ್ಲ ಪದಾಧಿಕಾರಿಗಳಿದ್ದಾರೆ ಎಂಬ ಪ್ರಶ್ನೆ ಕಾಡುತ್ತೆ. ಆ ಪ್ರಶ್ನೆಗೆ ಉತ್ತರ ಅಂತ ಹೇಳಿದ್ರೆ ಮತ್ತಾರೂ ಅಲ್ಲ, LTT ಉಗ್ರ ಏನು ಹತನಾದ ಪ್ರಭಾಕರನ್ ಏನಿದ್ದಾನೆ, ಆ ಪ್ರಭಾಕರನ್ನ ಒಂದು ಅಭಿಮಾನಿಗಳಿದ್ದಾರೆ, ಆತನ ಅಸೋಸಿಯೇಟ್ಸ್ಗಳು ಆಗಿನ ಕಾಲದಲ್ಲಿ ಯಾರೆಲ್ಲ ಇದ್ದರು ಆ ಅಸೋಸಿಯೇಟ್ಸ್ಗಳ ಸಂಬಂಧಿಕರು ಕೂಡ ಇದ್ದಾರೆ. ಜೊತೆಗೆ ಕಾಡುಗಳ್ಳ ವೀರಪ್ಪನ ಜೊತೆ ಅಸೋಸಿಯೇಟ್ ಆಗಿದ್ದಂತಹ ಸೈಮನ್ ಏನಿದ್ದಾನೆ, ಆ ಸೈಮನ್ ಬಂದು ಈ ಪಾಲಾರ್ ಬಾಂಬನ್ನು ಬ್ಲಾಸ್ಟ್ ಮಾಡ್ತಾನೆ. ಆ ಪಾಲಾರ್ ಬಾಂಬನ್ನು ಬ್ಲಾಸ್ಟ್ ಮಾಡ್ತಾನೆ ವೀರಪ್ಪನು. ಆ ಒಂದು ಸಂದರ್ಭದಲ್ಲಿ ಬಾಂಬನ್ನು ತಯಾರಿ ಮಾಡಿಕೊಟ್ಟಂತಹ ಆರೋಪಿಯಲ್ಲಿ ಆತನೇ ಮುಖ್ಯವಾದ ಆರೋಪಿಯಾಗಿದ್ದ. ಹಾಗಾಗಿ ನ್ಯಾಯಾಲಯ ಕೂಡ ಆತನ ವಿರುದ್ಧ ಜೀವಾವಧಿ ಶಿಕ್ಷೆಯನ್ನು ಪ್ರಕಟಿಸಿದೆ ಮತ್ತು ಆತ ಅನಾರೋಗ್ಯ ಕಾರಣದಿಂದ ಸತ್ತಿದ್ದಾನೆ. ಆ ಏನು ಮೃತಪಟ್ಟಂತಹ ಸೈಮನ್ ಇದ್ದಾನೆ, ಆ ಸೈಮನ್ನ ಸಹೋದರರು ಮತ್ತು ಆ ಸೈಮನ್ನ ಕುಟುಂಬಸ್ಥರು ಕೂಡ ಈ ಒಂದು ಟೈಗರ್ ಆಫ್ ಜಸ್ಟಿಸ್ ಎಂಬಂತಹ ಸಂಘಟನೆಯಲ್ಲಿ ಭಾಗಿಯಾಗಿದ್ದಾರೆ, ಆ್ಯಕ್ಟಿವ್ ಆಗಿದ್ದಾರೆ, ಸಂಘಟನೆ ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿ ಕರ್ನಾಟಕದ ಗಡಿ ಭಾಗಗಳಲ್ಲಿ ಈ ತಮಿಳಿಯನ್ಸ್ ಇದ್ದಾರೆ, ಅದರಲ್ಲೂ ಪ್ರಮುಖವಾಗಿ ಕನ್ವರ್ಟೆಡ್ ಕ್ರಿಶ್ಚಿಯನ್ಸ್ ಇದ್ದಾರೆ. ಅಂದರೆ ಏನು ಪಡಿಯಾಚಿ ಗೌಂಡರ್ ಇದ್ದಾರೆ, ಪಡಿಯಾಚಿ ಗೌಂಡರು ಕನ್ವರ್ಟೆಡ್ ಆಗಿ ಕ್ರಿಶ್ಚಿಯನ್ ಆಗಿ ಈಗ ಬದಲಾಗಿದ್ದಾರೆ, ಅವ್ರುಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅವ್ರನ್ನೆಲ್ಲರನ್ನೂ ಕೂಡ ಒಟ್ಟಾಗಿ ಒಂದು ಕಡೆ ಸೇರಿಸಿ ಒಂದು ಹುನ್ನಾರವನ್ನು ಮಾಡುವಂಥದ್ದು, ರಾಜ್ಯ ಸರ್ಕಾರದ ವಿರುದ್ಧ ಹುನ್ನಾರ ಮಾಡುವಂಥದ್ದು, ಅದರ ಜೊತೆಗೆ ಏನು ಕರ್ನಾಟಕ ರಾಜ್ಯದ ವಿರುದ್ಧ ತಮಿಳಿಗರು ತಿರುಗಿ ಬೀಳಬೇಕು,
ತಮಿಳಿಗರಿಗೆ ಇಲ್ಲಿ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ಕೆಟ್ಟವಾದಂತಹ ತಪ್ಪು ಸಂದೇಶವನ್ನು ತಿಳಿಸುವಂಥ ಕೆಲಸಕ್ಕೆ ಮುಂದಾಗ್ತಾ ಇದ್ದೇನೆ. ಇವೆಲ್ಲವೂ ಕೂಡ ಸ್ಫೋಟಕ ಮಾಹಿತಿಗಳು ಈ ಒಂದು ತನಿಖೆ ವೇಳೆ, ಪೊಲೀಸರ ತನಿಖೆ ವೇಳೆ ಈಗ ಒಂದು ಬಟಾಬಯಲಾಗಿರುವಂಥದ್ದು. ಹಾಗಾಗಿ ಯಾವಾಗ ಎನ್ಕೌಂಟರ್ ವಿಚಾರವನ್ನು ಪೊಲೀಸರು ಮತ್ತು AC ನೇತೃತ್ವದ ತಂಡ ಒಂದು ತನಿಖೆ ಮಾಡೋಕ್ಕೆ ಮುಂದಾಯಿತು, ಯಾವಾಗ ಈ ಎಲ್ಲ ಅಂಶಗಳು, ಇವೆಲ್ಲ ಪ್ರಕರಣಗಳು ಒಂದೊಂದಾಗೆ ಬಯಲಾಗ್ತಾ ಹೋಗ್ತೋ ಈ ಒಂದು ಏನು ತನಿಖಾ ವ್ಯಾಪ್ತಿ ಸಾಲಲ್ಲ ಅಂತ ಹೇಳಿ ರಾಜ್ಯ ಸರ್ಕಾರ ಕೂಡ ಈಗ ಈ ಒಂದು ಪ್ರಕರಣವನ್ನು ಅತಿ ಗಂಭೀರವಾಗಿ ಪರಿಗಣಿಸಿದೆ. ಹಾಗಾಗಿ ಗೃಹ ಇಲಾಖೆ ಈಗ ಈ ಒಂದು ಪ್ರಕರಣವನ್ನು ಒಂದು CIDಗೆ ಹಸ್ತಾಂತರ ಮಾಡಿದೆ. CID ಅಧಿಕಾರಿಗಳು ಕೂಡ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಪಕ್ಕಾ ಮಾಹಿತಿಯನ್ನು ತರಿಬೇಕಾಗತ್ತೆ, ಪಕ್ಕಾ ಮಾಹಿತಿಯನ್ನು ಕಲೆ ಹಾಕಬೇಕಾಗತ್ತೆ. ಯಾಕಂತ ಹೇಳಿದರೆ ಈಗಾಗಲೇ ಕೂಡ APC ಕ್ಯಾಂಪ್ಗಳಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ, ಜಿಲೇಟಿನ್ ಕಡ್ಡಿಯನ್ನು ಸ್ಫೋಟ ಮಾಡಲಾಗಿದೆ. ಹಾಗಿದ್ರೆ ಈ ಜಿಲೇಟಿನ್ ಕಡ್ಡಿ ಹೇಗೆ ಸಿಕ್ತು, ಈ ಸ್ಫೋಟ ಯಾವ ರೀತಿಯಾಗಿ ಮಾಡಿದ್ರು, ಈ ಜಿಲೇಟಿ ಕಡ್ಡಿಯನ್ನು ತಂದು ಕೊಟ್ಟಿದ್ಯಾರು? ಈಗ ಸಾಮಾನ್ಯರ ಕೈಲಂತೂ ಜಿಲೇಟಿನ್ ಕಡ್ಡಿಗಳು ಸಿಗೋದಿಲ್ಲ, ಯಾರು ಕೂಡ ಅಂದರೆ ಕಲ್ಲು ಕ್ವಾರಿಯಲ್ಲಿ ಮಾಡುವಂಥವ್ರು ಅಥವಾ ಇನ್ನೇನು ಕೂಡ ವಿಧ್ವಂಸಕ ಕೃತ್ಯವನ್ನು ಬಳಸುವಂಥವ್ರ ಕೈಲಿ ಮಾತ್ರ ಈ ರೀತಿಯಾದಂತಹ ಜಿಲೇಟಿನ್ ಕಡ್ಡಿಗಳು ಸಿಗುತ್ತೆ. ಹಾಗಾಗಿ ಜಿಲೇಟಿನ್ ಕಡ್ಡಿ ಬಂದಿದ್ದು ಎಲ್ಲಿಂದ? ಇದೇ ಏನಾದರೂ ಟೈಗರ್ ಆಫ್ ಜಸ್ಟಿಸ್ ಸಂಘಟನೆಯ ಕೆಲ ಪದಾಧಿಕಾರಿಗಳು ಮತ್ತು ಸಂಘಟನೆಯಲ್ಲಿ ಭಾಗಿಯಾಗಿರುವಂಥವ್ರು ಏನಾದರೂ ಕೂಡ ಜಿಲೇಟಿನ್ ಕಡ್ಡಿಯನ್ನು ಒಂದೇನಾದರೂ ರವಾನೆ ಮಾಡಿದ್ರು ಅಥವಾ ಮದ್ದು ಗುಂಡುಗಳನ್ನು ರವಾನೆ ಮಾಡಿದ್ರು ಅಂತೇಳಿ ಪ್ರಶ್ನೆ ಕಾಡ್ತಾ ಇದೆ. ಒಟ್ಟಾರೆಯಾಗಿ ಕರಾರುವಕ್ಕಾಗಿ ತನಿಖೆ ಆಗಬೇಕಾಗಿದೆ, ನಿಖರವಾದಂತಹ ತನಿಖೆ ಆಗಬೇಕಾಗಿದೆ, ಸಾಕಷ್ಟು ಮತ್ತಷ್ಟು ಎವಿಡೆನ್ಸ್ಗಳನ್ನು ಕೂಡ ಕಲೆ ಹಾಕಬೇಕಾಗಿದೆ. ಈ ಒಂದು ಏನು ದಿನ ಕಳೆದಂತೆ ಪ್ರಕರಣಕ್ಕೆ ಟ್ವಿಸ್ಟ್ಗಳು ಸಿಗ್ತಾ ಇದೆ. ಹೀಗೆ ಮುಂದುವರ್ತಾ ಹೋದರೆ ಈ ಒಂದು ಪ್ರಕರಣಕ್ಕೆ NIA ಕೂಡ ಎಂಟ್ರಿ ಆದರೂ ಅಚ್ಚರಿ ಪಡುವಂತಿಲ್ಲ. ಸದ್ಯಕ್ಕೆ ಇದು ಏನು TV9ನ ಗ್ರೌಂಡ್ ರಿಯಾಲಿಟಿ ಚೆಕ್ಕಲ್ಲಿ ಗೊತ್ತಾಗ್ತಿದೆ. ಜೊತೆಗೆ TV9ನ ಡಿಜಿಟಲ್ಗೆ ವಿಶೇಷವಾದಂತಹ ಸುದ್ದಿಯನ್ನು ಚಾಮರಾಜನಗರದಿಂದ ಸೂರಜ್ ಕಳಿಸ್ತಾ ಇದ್ದಾನೆ.